ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ವಿದ್ವಾನ್ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇನ್ನು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಅದರ ಜೊತೆಗೆ ಇನ್ನು ಅನೇಕ ವಿಚಾರಗಳನ್ನು ನೀವು ತಿಳ್ಕೊಬೇಕು ಅಂತಂದ್ರೆ, ಇನ್ನು ಜಾಸ್ತಿ ವಿಡಿಯೋಸ್ಗಳನ್ನು ನೋಡಬೇಕು ಅಂದರೆ ಶೇರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ನೋಟಿಫಿಕೇಶನನ್ನು ಬೇಗ ಪಡ್ಕೊಳ್ಳಿ. ಜೊತೆಗೆ ಇದೇ ಏಪ್ರಿಲ್ 22ನೇ ತಾರೀಕಿಂದ ವಾಸ್ತು ತರಗತಿ ಪ್ರಾರಂಭ ಆಗ್ತಾ ಇದೆ. ಜೊತೆಗೆ ಮೇ 18ನೇ ತಾರೀಕು ಮೈಸೂರಿನ ರುಚಿ ಹೋಟೆಲಲ್ಲಿ ನಿಗೂಢ ಪ್ರಶ್ನಶಾಸ್ತ್ರ ತರಗತಿ, ಒಂದು ದಿನದ ತರಗತಿ ಇರುವಂಥದ್ದು. ಇನ್ನು ಈ ವಾರದ ಹೈಲೈಟ್ಸ್ ನೋಡೋದಾದರೆ ಭಾಳ ವಿಶೇಷವಾಗಿರುವಂತಹ ವಾರ ಇದು. ಯಾಕೆ ಅಂತಂದರೆ ಶೋಭಕೃತ ನಾಮ ಸಂವತ್ಸರದಿಂದ ನಾವು ಕ್ರೋಧಿನಾಮ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ. ವಾರ 7ನೇ ತಾರೀಕು. ಈ ಬಾರಿ ನಮ್ಮ ವಾರದ ಹೈಲೈಟ್ಸ್ ಅನ್ನು ನೋಡೋದಾದ್ರೆ ಶೋಭಕೃತ ನಾಮ ಸಂವತ್ಸರ, ಉತ್ತರಾಯಣ ಶಿಶಿರ ಋತು, ಪಾಲ್ಗುಣ ಮಾಸ ಕೃಷ್ಣ ಪಕ್ಷ, ಅದರ ಜೊತೆಗೆ ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ ವಸಂತ ಋತು, ಚೈತ್ರ ಮಾಸ ಮತ್ತು ಶುಕ್ಲ ಪಕ್ಷ ಇರುವಂಥದ್ದು. ಇನ್ನು 7ನೇ ತಾರೀಕು ಮಾಸ ಶಿವರಾತ್ರಿ ಇರುವಂಥದ್ದು. 8ನೇ ತಾರೀಕು ಯುಗಾದಿ ಅಮಾವಾಸ್ಯೆ ಇರುವಂಥದ್ದು. ಇನ್ನು 9ನೇ ತಾರೀಕು ಚಾಂದ್ರಮಾನ ಯುಗಾದಿ ಮತ್ತು ಪಂಚಾಂಗ ಶ್ರವಣ ಇರುವಂಥದ್ದು ಬಹಳ ವಿಶೇಷವಾಗಿ. 11ನೇ ತಾರೀಕು ಮತ್ಸ್ಯ ಜಯಂತಿ ಇದೆ, ಸೌಭಾಗ್ಯ ಗೌರಿ ವ್ರತ ಇದೆ ಮತ್ತು ರಂಜಾನ್ ಇರುವಂಥದ್ದು. ಇನ್ನು 13ನೇ ತಾರೀಕು ಸೌರಮಾನ ಯುಗಾದಿ, ಅಂದರೆ ಸೂರ್ಯನ ಆಧಾರದ ಮೇಲೆ, ನಾವು ಚಂದ್ರನ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಯುಗಾದಿಯನ್ನು ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಆಚರಣೆ ಮಾಡ್ತೀವಿ. ಬಟ್ ಸೌರಮಾನ ಬರುವಂಥದ್ದು, ಸೌರಮಾನ ಯುಗಾದಿ ಬರುವಂಥದ್ದು 13ನೇ ತಾರೀಕು ಇರುವಂಥದ್ದು. ಇದು ಈ ವಾರದ ಹೈಲೈಟ್ಸ್. ಇನ್ನು ಈ ವಾರದ ರಾಶಿ ಭವಿಷ್ಯವನ್ನ ಕವಡೆ ಶಾಸ್ತ್ರದ ಪ್ರಕಾರ ನೋಡೋದಾದ್ರೆ, ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಭುವಿ ಸ್ವಹ. ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 3, 3, 6, 6, 2, 8, 11, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ ಯೋಗವಿದೆ. ಕಳೆದು ಹೋದ ವಸ್ತು ಸಿಗುವುದು, ಧನಲಾಭ, ಶಾರೀರಿಕ ಸೌಖ್ಯವೂ ಕೂಡ ಚೆನ್ನಾಗಿದೆ. ಈ ವಾರ ಬಹಳ ವಿಶೇಷವಾಗಿ ಮೇಷರಾಶಿಯವರಿಗೆ ಅನುಕೂಲವೇ ಪ್ರಾಪ್ತಿಯಾಗ್ತದೆ. ಇನ್ನು ವೃಷಭ ರಾಶಿಯವರ ಬಗ್ಗೆ ನಾವು ನೋಡೋದಾದ್ರೆ 3, 3, 6, 9, 9, 12, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದ ಸಹಾಯ ಮನ್ನಣೆ, ಧನಲಾಭ, ಸ್ತ್ರೀ ಸೌಖ್ಯ ಚೆನ್ನಾಗಿದೆ, ಮಿತ್ರರ ಸೌಖ್ಯವೂ ಚೆನ್ನಾಗಿದೆ, ಕೀರ್ತಿ ಬೆಳೆಯುವಂತಹ ಯೋಗ ಇದೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ 3, 3, 6, 9, 9, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ ಯೋಗವಿದೆ. ಕಳೆದು ಹೋದ ವಸ್ತು ಸಿಗುವುದು, ಧನಲಾಭ, ಶಾರೀರಿಕ ಸೌಖ್ಯ ಚೆನ್ನಾಗಿದೆ, ಅನುಕೂಲವಾಗ್ತದೆ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ 3, 3, 6, 6, 2, 8, 8, 3, 11, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು ಕರ್ಕಾಟಕ ರಾಶಿಯವರಿಗೆ. ಸರ್ಕಾರದ ಸಹಾಯ ಮನ್ನಣೆ, ಧನಲಾಭ, ಸ್ತ್ರೀ ಸೌಖ್ಯ, ಮಿತ್ರರಿಂದ ಅನುಕೂಲ ಮತ್ತು ನೀವು ಮಾಡುವಂಥ ಕೆಲಸವನ್ನು 10 ಜನ ಗುರುತಿಸುವಂತಹ ಯೋಗ ನಿಮಗಿದೆ. ಸಿಂಹ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 4, 4, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖಭೋಜನ, ಆಪ್ತ ಮಿತ್ರರ ದರ್ಶನ ಸುಖವಿದೆ, ಕಾರ್ಯದಲ್ಲಿ ಅನುಕೂಲವೂ ಇದೆ. ನೀವು ಅಂದುಕೊಂಡಿರುವಂತಹ ವಿಚಾರದಲ್ಲಿ ಸಂಶಯವನ್ನು ಇಟ್ಕೋಬಿಡಿ, ನೀವು ಅಂದ್ಕೊಂಡಿರುವಂತಹ ಕೆಲಸವನ್ನ ಮಾಡಿ, ಅನುಕೂಲ ಆಗುತ್ತೆ. ಸಿಂಹ ರಾಶಿಯವ್ರಿಗೆ ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ 4, 9, 10, 11, 12, 13, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ, ಕಳೆದು ಹೋದ ವಸ್ತು, ಕಳೆದು ಹೋದ ಪ್ರೀತಿ, ದೂರ ಆಗಿರುವಂಥವ್ರು ವಾಪಸ್ ಬರುವಂಥದ್ದು, ಧನಲಾಭ, ಶಾರೀರಿಕ ಸೌಖ್ಯವೂ ಕೂಡ ಚೆನ್ನಾಗಿದೆ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ.
ತುಲಾರಾಶಿಯವರಿಗೆ 3, 3, 6, 6, 3, 9, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ತುಲಾರಾಶಿಯವರು ಸ್ವಲ್ಪ ಚೆನ್ನಾಗಿಲ್ಲ. ಕಳ್ಳರಿಂದ ಕಂಟಕ, ಹಣವನ್ನ ಕಳೆದುಕೊಳ್ಳುವಂಥದ್ದು, ಅಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ. ಮಾಡುವಂಥ ಕೆಲಸವನ್ನ ಜಾಗ್ರತೆಯಿಂದ ಮಾಡಬೇಕು. ಅಮ್ಮನವರ ದರ್ಶನವನ್ನ ಮಾಡಿ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಕುಲದ ಹೆಣ್ಣು ದೇವರನ್ನ ಆರಾಧನೆ ಮಾಡೋದ್ರಿಂದ ಈ ದೋಷ ಕಮ್ಮಿ ಆಗುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವ್ರಿಗೆ 2, 4, 6, 8, 10, 10, 1, 11 ಕವಡೆ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತದೆ. ಕೆಲಸವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದ್ರೆ ಧನಮಾನ ಹಾನಿ ಆಗುವಂತ ಸಾಧ್ಯತೆ ಇರ್ತದೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹಾಲಿನ ಅಭಿಷೇಕವನ್ನ ಮಾಡಿಸಿ ಸ್ವಲ್ಪ ಮಟ್ಟಿಗೆ ದೋಷವೆಲ್ಲವೂ ಕೂಡ ಕಮ್ಮಿ ಆಗುತ್ತೆ. ಇನ್ನು ಧನುರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುರಾಶಿಯವರಿಗೆ 4, 8, 8, 3, 11 ಕವಡೆ ಬಿದ್ದಿರುವಂಥದ್ದು. ಕಷ್ಟ ಉಂಟು, ಆದರೂ ಮುಂದೆ ಸುಖ ಉಂಟು. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಿ ಮುಗಿಸಿ, ಇಲ್ಲಾಂದ್ರೆ ಧನಮಾನ ಹಾನಿ ಆಗುವಂತ ಸಾಧ್ಯತೆ ಇರ್ತದೆ. ಧನುಸ್ ರಾಶಿಯವರು ಕುಲದೇವರಿಗೆ ತುಪ್ಪ ದೀಪವನ್ನು ಹಚ್ಚಿ ಹೋಗುವಂತ ಸಂದರ್ಭದಲ್ಲಿ ಕುಲದೇವರ ಪ್ರಾರ್ಥನೆಯನ್ನ ಮಾಡಿ ಹೋಗಿ. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ 4, 4, 8, 4, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಜೋಕೆ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ. ಕೆಲಸವನ್ನು ಜಾಗ್ರತೆಯಿಂದ ಮಾಡು, ಇಲ್ಲಾಂದ್ರೆ ಅನಾನುಕೂಲವು ಪ್ರಾಪ್ತಿ ಆಗ್ಬಿಡುತ್ತೆ. ಮಕರ ರಾಶಿಯವರು ಶಿವನ ಆರಾಧನೆ, ಶಿವನಿಗೆ ಎಳನೀರಿನ ಅಭಿಷೇಕವನ್ನು ಮಾಡಿಸಿ, ಶನೇಶ್ವರ ಸ್ವಾಮಿಗೆ ವಿಶೇಷವಾಗಿ ಪೂಜೆಯನ್ನ ಮಾಡಿಸಿ ಅನುಕೂಲ ಆಗ್ತದೆ. ಯಾಕಂದ್ರೆ 7.5 ಕೊನೆಯ ಭಾಗ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 3, 3, 6, 3, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲವಾಗುತ್ತೆ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದ್ರೆ ಧನ ಮಾನ ಹಾನಿ ಆಗುವಂಥದ್ದು, ಕಷ್ಟ ಸಾಧ್ಯತೆ ಇರ್ತದೆ. ನೀವು ಅಷ್ಟೇ 7.5 ಆಂಜನೇಯ ಸ್ವಾಮಿ ದರ್ಶನವನ್ನ ಮಾಡಿ, ಸಾಸಿವೆ ದೀಪವನ್ನ ಶನೇಶ್ವರ ಸ್ವಾಮಿಗೆ ಹಚ್ಚಿ ಅನುಕೂಲ ಆಗ್ತದೆ. ಈ ವಾರ ನಿಮಗೆ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 3, 3, 6, 3, 9, 9, 3, 12, 12, 3, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯ, ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನಲಾಭ, ಪ್ರಯತ್ನದಿಂದ ಸುಖ ಸೌಖ್ಯವೂ ಉಂಟಾಗ್ತದೆ. ಸ್ವಲ್ಪ ವಾರದ ದಿನ ಮೀನರಾಶಿಯವರಿಗೆ 50-50 ಇರುವಂಥದ್ದು. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀವು ಕೂಡ ವಿಶೇಷವಾಗಿ ಕುಲದೇವರ ಪೂಜೆಯನ್ನು ಮಾಡುವಂಥದ್ದು, ಗೋ ಸೇವೆ ಮಾಡುವಂಥದ್ದು, ಗೋ ಪೂಜೆ ಮಾಡುವಂಥದ್ದು, ಗೋವಿಗೆ ಅಕ್ಕಿ ಬೆಲ್ಲವನ್ನು ನೀಡುವಂಥ ಕೆಲಸವನ್ನು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ನಿಮಗೆ ಕಮ್ಮಿ ಆಗ್ತದೆ ಅಂತ ಹೇಳ್ತಾ ಈ ವಾರದ ಕವಡೆ ಶಾಸ್ತ್ರದ ಪ್ರಕಾರ ವಾರ ಭವಿಷ್ಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇದೇ ಏಪ್ರಿಲ್ 22ನೇ ತಾರೀಕಿಂದ ವಾಸ್ತು ತರಗತಿ ಪ್ರಾರಂಭ ಆಗ್ತಾ ಇದೆ. ಮೇ 18ನೇ ತಾರೀಕು ಹೋಟೆಲ್ ರುಚಿ ಪ್ರಿನ್ಸ್ ಮೈಸೂರಲ್ಲಿ ಕ್ಲಾಸ್ ಇರುವಂಥದ್ದು, ನಿಗೂಢ ಪ್ರಶ್ನೆಶಾಸ್ತ್ರ ತರಗತಿ ಇದೆ. ಯಾರಿಗೆಲ್ಲ ಆಸಕ್ತಿ ಇದೆ ಬೇಗ ಅಡ್ಮಿಷನ್ ಆಗಿ ಅಂತ ಹೇಳ್ತಾ, ಜೊತೆಗೆ ನಿಮ್ಮ ಜಾತಕಗಳನ್ನು ಕೂಡ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಮಲೆ ಮಹದೇಶ್ವರ ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ.